ಅವರ ಸಾನ್ನಿಧ್ಯದಲ್ಲಿ ಮತ್ತು ನೇತೃತ್ವದಲ್ಲಿರ್ತಕ್ಕಂಥ ತಿಳಿದಿರುವ ಹಾಗೆ ಸನ್ನತಿ ಬೌದ್ಧರ ಪವಿತ್ರ ತಾಣ, ಅದು ನಮಗೆ ಸದ್ಗತಿ. ಸನ್ನತಿ ನಮಗೆ ಸದ್ಗತಿ ಅಷ್ಟೇ ಅಲ್ಲ, ನಮ್ಮ ಉನ್ನತಿ ಸಂಸ್ಕೃತಿಯ ತಾಣವಾಗಿರ್ತಕ್ಕಂಥ ಸನ್ನತಿ ಪ್ರಾಧಿಕಾರ ಅಭಿವೃದ್ಧಿ ಆಗಬೇಕು. ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥ ಬೌದ್ಧಾಭಿವೃದ್ಧಿ ಮಂಡಳಿ ಆಗಬೇಕು. ಬೌದ್ಧರ ಹತ್ತಾರು ಬೇಡಿಕೆಗಳನ್ನು ಇದರಲ್ಲಿ ಇಟ್ಕೊಂಡು ಮೂಲವಾಗಿ ಪಂಚಶೀಲ ಪಾದಯಾತ್ರೆಯ ಮೂಲ ಉದ್ದೇಶ ಸನ್ನತಿ ಪ್ರಾಧಿಕಾರ. ಆ ಪ್ರಾಧಿಕಾರಕ್ಕೆ ಕನಿಷ್ಠ 1,000 ಕೋಟಿ ರೂಪಾಯಿ ಸರ್ಕಾರ ಮೀಸಲಾಗಿರಬೇಕು ಅಂತ ನಮ್ಮ ಮನವಿ ಇದೆ. ಜೊತೆಗೆ ಬೌದ್ಧಾಭಿವೃದ್ಧಿ ಮಂಡಳಿಗೆ ಕನಿಷ್ಠ 500 ಕೋಟಿ ಆದ್ರೂ ಅದಕ್ಕೆ ಮೀಸಲಾಗಿಟ್ಟು ಬೌದ್ಧರ ಮೂಲಭೂತ ಸೌಕರ್ಯಗಳಿಗಾಗಿ, ಬೌದ್ಧರ ಅಭಿವೃದ್ಧಿಗಾಗಿ ಬೌದ್ಧಾಭಿವೃದ್ಧಿ ಮಂಡಳಿಗೆ 500 ಕೋಟಿ ರೂಪಾಯಿ ಸರ್ಕಾರ ಮೀಸಲಾಗಿಡಬೇಕು ಮತ್ತು ಅದು ಕೂಡಲೇ ಬೌದ್ಧಾಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗ್ಬೇಕಂತಕ್ಕಂಥ ಒತ್ತಾಯ ನಮ್ದಾಗಿದೆ. ಜೊತೆಯಲ್ಲಿ ಸಾಮ್ರಾಟ್ ಅಶೋಕ್ ಚಕ್ರವರ್ತಿಯ ಶಾಸನಗಳನ್ನು, ಬೌದ್ಧ ಇತಿಹಾಸವನ್ನ, ನಮ್ಮ ಬೌದ್ಧರ ಪರಂಪರೆಯನ್ನ, ಬೌದ್ಧರ ಸಂಸ್ಕೃತಿಯನ್ನ, ಆ ತಾಣಗಳೇನೇವಿಲ್ಲವ ಅವುಗಳೆಲ್ಲವೂ ಅಧ್ಯಯನವನ್ನಾಗಿ ವಸ್ತು ಸಂಗ್ರಹದಷ್ಟೇ ಅಲ್ಲ, ಅಧ್ಯಯನ ಸಂಶೋಧನಾಲಯ ಆಗ್ಬೇಕಂತಕ್ಕಂಥ ಒತ್ತಾಯ ಕೂಡ ನಮ್ದಾಗಿದೆ. ಪವಿತ್ರ ಭಿಕ್ಷು ಸಂಘ ಇವತ್ತು ಪಂಚಶೀಲ ಪಾದಯಾತ್ರೆ ಅನ್ನೋದ್ರ ಮುಖಾಂತರ ಸನ್ನತಿಯಿಂದ ಸುಮಾರು 850 ಕಿಲೋಮೀಟರ್, ಸುಮಾರು 70 ದಿನಗಳವರೆಗೆ ಬೋಧಿದತ್ತ ಬತ್ತೇಜಿಯವರು ಪಾದರಕ್ಷೆವಿಲ್ಲದೆ, ಕಾಲ ಚಪ್ಪಲಿ ಹಾಕೊಳ್ಳಾರದೆ ಪಾದಯಾತ್ರೆ ಮಾಡಿರ್ತಕ್ಕಂಥ ಪೂಜ್ಯರು. ನನಗೇನಾದ್ರೂ ಬುದ್ಧ ಬಂದು ಕೇಳಿದ್ರೆ ನನ್ನ ಆಯುಷ್ಯ ಏನಾದ್ರೂ ಆ ಆಯುಷ್ಯವನ್ನ ಕಡಿಮೆ ಆಗಲಿ, ಬೋಧಿದತ್ತ ಬತ್ತೇಜಿ ಅವ್ರು ನನ್ನ ಆಯುಷ್ಯ ಅವರಿಗೆ ಸೇರ್ಪಡೆ ಆಗ್ಲಂತ ಬುದ್ಧನ ಬೇಡ್ಕೊಳ್ತಾರೆ. ಈ ಬೋಧಿದತ್ತ ಬತ್ತೇಜಿ ಅವರ ಪಾದಯಾತ್ರೆಯೊಂದಿಗೆ ಬಂದಿರ್ತಕ್ಕಂಥ, ಅವ್ರ ಜೊತೆಯಲ್ಲಿ ಸುಮಾರು 800 ಕಿಲೋಮೀಟರ್ ನಡ್ಕೊಂಡು ಬಂದಿರತಕ್ಕಂಥ ಬೋಧಿ ತೀರ್ಥ ಅವರು, ಪೂಜ್ಯ ಭಕ್ತಿ ಅಜಪಾಲ, ಯಶ ಮತ್ತು ರಣಧೀರ್ ಅಷ್ಟೇ ಅಲ್ಲ, ಸುಮಾರು ಜನ ಅದರ ಹೆಸರು ಹೇಳ್ಬೇಕಾದ್ರೆ ದೊಡ್ಡ ಪಟ್ಟಿ ಅದ. ದಯವಿಟ್ಟು ಅವರೆಲ್ಲರೂ ಸಹಕಾರದೊಂದಿಗೆ ಇವತ್ತು ಪಂಚಶೀಲ ಪಾದಯಾತ್ರೆಯಲ್ಲಿ ಬಂದು ಸೇರ್ಕೊಂಡಿದೆ. ಇವತ್ತು ನಾವೆಲ್ಲರೂ ಒಕ್ಕೊರಲಿಂದ ಹೇಳಬೇಕಾಗಿದೆ, ಸರ್ಕಾರಕ್ಕೆ ನಾವು ಚುರುಕನ್ನು ಮುಟ್ಟಿಸಬೇಕಾಗಿದೆ. ಬೌದ್ಧರು ನಾವು ಶಾಂತಿ ಪ್ರಿಯರು, ನಾವು ಹೊರಗೆ ಬಂದಿಲ್ಲ ಇಲ್ಲಿ ತನ. ಭಿಕ್ಷು ಸಂಘ ಇವತ್ತು ಹೊರಗಡೆ ಬಂದಿದೆ, ನೀವೆಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದೀರಿ. ಇಷ್ಟೇ ಅಲ್ಲ, ಈ ಹೋರಾಟವನ್ನ, ಈ ಒಂದು ಚಳವಳಿಯನ್ನ, ಈ ಒಂದು ಏನು ಬೌದ್ಧರ ಕೂಗು ಏನದಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಜನತೆಯ ಕೂಗು ಏನದಲ್ಲ, ಅದು ಸರ್ಕಾರಕ್ಕೆ ಸೆಳೆಯುವಂಥ ಕೆಲಸವನ್ನು ಹಾಕಬೇಕು. ಎಲ್ಲ ಹೋರಾಟಗಳಂತೆ ನಮ್ಮ ಹೋರಾಟವಲ್ಲ. ಪೂಜ್ಯರು ಏನು ಹೇಳ್ತಾರಂದ್ರೆ, ಬೋಧಿದತ್ತ ಬತ್ತೇಜಿ ಅವರು ನಮ್ಮ ಬೇಡಿಕೆಗಳೇನವ ಒಂದ್ ವೇಳೆ ಈಡೇರಿಸಲಿಲ್ಲ, ಸರ್ಕಾರ ಬಂದು ಒಪ್ಕೊಳ್ಳಿಲ್ಲ, ನಾವು ನಿರಂತರ ಧ್ಯಾನ ಮಾಡೋದ್ರ ಮುಖಾಂತರ ಧರಣಿಯನ್ನು ಪೂರ್ತಿ ಅಂತಕ್ಕಂಥ ಮಾತನ್ನು ನಮ್ಗೆ 70 ದಿನಗಳಲ್ಲಿ ಹೇಳ್ಕೊತ ಬಂದಿದ್ದಾರೆ. ಸರ್ಕಾರ ಒಪ್ಕೊಳ್ಬೇಕು, ಬೌದ್ಧರ ಬೇಡಿಕೆಗಳನ್ನ ನಾವೆಲ್ಲ ಈಡೇರಿಸಬೇಕು. ಒಂದ್ ವೇಳೆ ಈಡೇರಿಸದಿದ್ರೆ ಈ ಧರಣಿಯನ್ನ ಈಗ ನಿರಂತರವಾಗಿ ನಾವಿಲ್ಲ, ತಿಂಗಳಲ್ಲ 2 ತಿಂಗಳಲ್ಲ, ನಮ್ಮ ಜೀವ ಹೋಗುವವರೆಗೂ, ನಮ್ಮ ಪ್ರಾಣವೇ ಈ ಧಮ್ಮಕ್ಕಾಗಿ ಮೀಸಲಾಗಿಟ್ಟಿದ್ದೇವೆ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನಾವು ನಮ್ಮ ಬೇಡಿಕೆಯನ್ನು ಈಡೇರುವವರೆಗೂ ಈ ಜಾಗ ಬಿಟ್ಟು ಕದಲಲ್ಲ ಅಂತಕ್ಕಂಥ ಮಾತನ್ನ ಪೂಜ್ಯರು ಪದೇ ನಮಗೆ ಹೇಳ್ಕೊತ ಬಂದಿದ್ದಾರೆ. ಅದಕ್ಕೆ ತಾವೆಲ್ಲರೂ ತುಂಬಾ ಶ್ರದ್ಧೆಯಿಂದ ಸೇರ್ಕೊಂಡಿದ್ದೀರಿ, ಬಹಳ ಕಾಳಜಿಯಿಂದ ಬಂದಿದ್ದೀರಿ ಮತ್ತು ಶಾಂತಿಯುತವಾಗಿರ್ತಕ್ಕಂಥ ಈ ಚಳುವಳಿ ಅಥವಾ ಈ ಬೇಡಿಕೆ ಅಥವಾ ಬೌದ್ಧರ ಮನವಿ ಅನ್ನೋದಲ್ಲ, ಇದಕ್ಕೆ ನಿಮ್ಮ ಸಹಕಾರ ಅನ್ನೋದಲ್ಲ, ಇಡೀ ಭಿಕ್ಷು ಸಂಘ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ನೀವಿಲ್ಲ ಅಂದ್ರೆ ನಾವಿಲ್ಲ. ಭಿಕ್ಕುಣಿ, ಉಪಾಸಿಕ 4 ಚಕ್ರಗಳ ಮೇಲೆ ಧಮ್ಮ ರಥ ನಡೆಯುವಂಥದ್ದು. ಅದಕ್ಕೆ ಸನ್ನತಿಯಲ್ಲಿ
ಏನ್ ಸ್ತೂಪ ಏನದ ಅದು ಅದ್ರ ಮಾದರಿಯಲ್ಲಿ ಮತ್ತೆ ನವಸ್ತೂಪ ನಿರ್ಮಾಣ ಆಗ್ಬೇಕು. ಅಶೋಕನ್ ಸುಮಾರು 14 ಶಾಸನಗಳಿದಾವ. ಆ ಶಾಸನಗಳ ಸಂಶೋಧನೆಯೊಂದಿಗೆ ಅಲ್ಲಿ ದೇವನಾಂಪತಿ ಅಶೋಕನ್ ನೆನೆಸ್ಕೊಂಡಿರ್ತಕ್ಕಂಥ ಬೃಹತ್ ಒಂದು ವಿಹಾರವನ್ನು ಹಾಕ್ಬೇಕು. ಮತ್ತು ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಕನಿಷ್ಠ ತಾಲೂಕು ಜಿಲ್ಲೆಗಳಿಗೆ ಆದ್ರೂ ಆಗ್ಲಿ 2 ಎಕರೆಯಿಂದ 4 ಎಕರೆ ಜಮೀನು ಮೀಸಲಾಗಿರ್ಬೇಕು. ವಿಹಾರವನ್ನ ಕಟ್ಟಿಸ್ಬೇಕು. ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಸಾಮಾನ್ಯವಾಗಿ ವಿಹಾರಗಳಲ್ಲಿ ಧ್ಯಾನ ಕೇಂದ್ರಗಳನ್ನು ನಿರ್ಮಾಣ ಆಗ್ಬೇಕಂತಕ್ಕಂಥದ್ದು ನಮ್ದು ಬೇಡಿಕೆ ಆಗಿದೆ. ಧ್ಯಾನ ಕೇಂದ್ರಗಳಲ್ಲಿ ನಾವು ಸ್ನಾನ ಮಾಡಿ ತನುಶುದ್ಧಿ ಮಾಡ್ಕೋತೇವೆ, ಬೌದ್ಧರು ಧ್ಯಾನ ಮಾಡಿ ಮನಶುದ್ಧಿ ಮಾಡ್ಕೋತಕ್ಕಂಥದ್ದು. ಸಬ್ಬ ಪಾಪ ಸಕರನ ಕುಶಲಸ ಉಪಸಂಪದ ಸಚಿತ್ತ ಪರಿಯೋಧ ಪನಂಗೆ ಬುದ್ಧಾನ ಶಾಸನ. ನಮ್ಮ ಮನಸ್ಸನ್ನು ತಿಳ್ಕೊಳ್ಬೇಕಾದ್ರೆ ನಾವು ಧ್ಯಾನ ಮಾಡಬೇಕು. ಆ ಧ್ಯಾನ ಕೇಂದ್ರಗಳನ್ನು ಬೇಕು. ಅದಕ್ಕೆ ಧ್ಯಾನ ಕೇಂದ್ರವನ್ನು ಹಾಕ್ಬೇಕಂತದ್ದು ಕೂಡ ನಮ್ಮ ಪ್ರಸ್ತಾವನೆಯಲ್ಲಿ ಬೇಡಿಕೆಯಲ್ಲಿ ಇರ್ತಕ್ಕಂಥದ್ದು. ಪೂಜ್ಯರ ಈ ಪರಿಶ್ರಮ ಏನದಲ್ಲ, ಅದು ಸಾರ್ಥಕ ಆಗ್ಬೇಕಾದ್ರೆ ನೀವೆಲ್ಲರೂ ಸೈನಿಕರಾಗಬೇಕು, ತಮ್ಮ ಸೈನಿಕರಾಗಬೇಕು. ಪೂಜ್ಯರ ಏನು ಮನವಿ ಅದಲ್ಲ, ಅದು ಸಾರ್ಥಕ ಆಗ್ಬೇಕಾದ್ರೆ ನೀವೆಲ್ಲರೂ ತಮ್ಮ ಸೈನಿಕರಾಗಿ ಧ್ವನಿ ಎತ್ತಿ ಕೂಗಬೇಕು. ಕರ್ನಾಟಕ ಜನತೆಗೆ ಎಲ್ಲರೂ ಕರ್ನಾಟಕ ರಾಜ್ಯದ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಆಗ್ಬೇಕಂತಕ್ಕಂಥ ಮಾತನ್ನು ಹೇಳಿ, ಪೂಜ್ಯರ ಈ ಪರಿಶ್ರಮ, ಪೂಜ್ಯರ ಪಾದಯಾತ್ರೆ ಸಾರ್ಥಕ ಆಗ್ತಕ್ಕಂಥ ಆಶಾಭಾವ ಹೊಂದಿರತಕ್ಕಂಥ ಬಿಕ್ಕು ನಾನು. ನನ್ನಿಂದ ಆಗಿರ್ತಕ್ಕಂಥ ಕಾಯವಾಚ ಮನಸ್ಸಿಂದ ನಾನು ಬಿಕ್ಕು ಸಂಘ ಕ್ಷಮಾಪಣೆ ಕೇಳ್ತೇನೆ. ಹೌದು, ಉಪಾಸಕರು ಎಲ್ಲರಿಗೂ ಸರ್ವರಿಗೂ ನಮಗೆ ಸನ್ಮಾನಗಳನ್ನ ಹಾರೈಸಿ, ಸನ್ಮಾನಗಳನ್ನು ಕೋರಿ ನಾಡು ಸುಭಿಕ್ಷೆ ಆಗಲಿ, ಬುದ್ಧನ ಶಾಂತಿ ಕರುಣೆ ಮೈತ್ರಿಯಿಂದ ಜನರು ಸುಖವಾಗಲಿ, ಎಲ್ಲಾ ಮಾನವರಿಗೆ ಮಂಗಳವಾಗಲಿ. ಹಿಂದೂ ಮುಸಲ್ಮಾನ್ ಕ್ರೈಸ್ತ ಪಾರ್ಸಿ ಧರ್ಮ, ಯಾವುದೇ ಧರ್ಮ ಕುಲ ಗೋತ್ರ ಮತ ಪಂಥದವರಾಗಿರ್ಲಿ, ಎಲ್ಲಾ ಮಾನವರು ಒಂದೇ, ಅದು ಧರ್ಮವೇ ನಿಯಮ. ಎಲ್ಲಾ ಮಾನವರಿಗೆ ಮಂಗಳವನ್ನು ಹಾರಿಸಿ ಈ ಜಗತ್ತಿನಲ್ಲಿರ್ತಕ್ಕಂಥ ಜೀವರಾಶಿಗಳು ಸುಖವಾಗಿರ್ಲಿ. ಹುಟ್ಟಿರ್ತಕ್ಕಂಥ ಜೀವಿಗಳು, ಹುಟ್ಟಲಿರುವ ಜೀವಿಗಳು, ಕಣ್ಣಿಗೆ ಕಾಣ್ತಕ್ಕಂಥ ಜೀವಿಗಳು, ಕಾಣದಿರ್ತಕ್ಕಂಥ ಜೀವಿಗಳು, ಮೈತ್ರಿಯನ್ನು ಕೊಟ್ಟಿರ್ತಕ್ಕಂಥ ಬುದ್ಧನ ಕರುಣೆ ಜಗತ್ತಿಗೆ ಅವಶ್ಯವಾಗಿದೆ. ಅದಕ್ಕೆ ಈ ವೇದಿಕೆ ಮುಖಾಂತರ ನಾಡು ಸುಭಿಕ್ಷೆ ಆಗಲಿ, ದೇಶದಲ್ಲಿ ಶಾಂತಿಯನ್ನು ನೆಲೆಸಲಿ, ಬುದ್ಧನ ಕರುಣೆ ಮೈತ್ರಿಯಿಂದ ಜಗತ್ತಿನಲ್ಲಿ ಶಾಂತಿಯನ್ನು ಪಸರಿಸಂತ ಹಾರಿಸಿ ನಮ್ಮ ಎಲ್ಲ ಬಿಕ್ಕು ಸಂಘದ ಬೇಡಿಕೆ ಏನದಲ್ಲ, ಆ ಬೇಡಿಕೆ ಈಡುವರೆಗೂ ಈ ಹೋರಾಟವನ್ನು ಮುಂದುವರಿತಕ್ಕಂಥ ಮಾತನ್ನು ಹೇಳಿ ಎಲ್ಲ